ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜಕೀಯಕ್ಕೋಸ್ಕರ ಹುಚ್ಚು ಮಾತನಾಡ್ತಾರೆ, ರಾಜಕೀಯಕ್ಕಾಗಿ ಹುಚ್ಚಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ಕೊಪ್ಪಳದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಶಾಸಕ ಜನಾರ್ದನ ರೆಡ್ಡಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇದ್ದಾರಲ್ಲ, ಇವರು ತಮ್ಮ ತಂದೆಯನ್ನ ನೋಡಿ ಕಲಿಬೇಕು. ಅವರ ತಂದೆಯವರೇ ಆರ್ಎಸ್ಎಸ್ ಕೆಲಸವನ್ನ ಶ್ಲಾಘಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೊಡ್ಡವರು, ಯಾರು ಬೆದರಿಕೆ ಹಾಕ್ತಾರೆ ಅವರಿಗೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಪ್ರಶ್ನಿಸಿದ್ದಾರೆ. ಇವತ್ತು ಪ್ರಿಯಾಂಕ ಖರ್ಗೆ ಅವರು ಏನು ಮಾತಾಡ್ತಾ ಇದ್ದಾರೆ, ಅವರ ತಂದೆನ ನೋಡಿ ಇವತ್ತು ಯಾರಾದರೂ ಹೇಳ್ತಾ ಇರ್ತಾರೆ ಒಂದು ತಂದೆಗೆ ತಕ್ಕ ಮಗ ಅಂತ ಹೇಳಿ. ಅವ್ರ ತಂದೆ ಗೃಹ ಮಂತ್ರಿಗಳಾಗಿ ಹಿಂದೆ ಕರ್ನಾಟಕದಲ್ಲಿ RSS ಅವರ ಒಂದು ಕೆಲಸ ಕಾರ್ಯಗಳನ್ನ ಶ್ಲಾಘನೆ ಮಾಡಿರುವಂಥ ಒಂದು ವಿಚಾರ ಇದೆ. ಮತ್ತು ಇವತ್ತು ಕೇವಲ ರಾಜಕೀಯಕ್ಕೋಸ್ಕರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಮತ್ತು ಅವರ ಜಿಲ್ಲೆಯಲ್ಲೇ ಅವರ ಪಕ್ಷದ ಶಾಸಕರ ಒಂದು ಶಾಲೆಯಲ್ಲೇ ಇವತ್ತು ಸಂಘ ಪರಿವಾರದ ಒಂದು ಸಂಘಟನೆ ಕಾರ್ಯಕ್ರಮಗಳೆಲ್ಲ ಕೂಡ ಆಗ್ತಾ ಇರೋದನ್ನು ನೀವು ಕಣ್ಣಾರ ನೋಡ್ತಾ ಇದ್ದೀರಿ. ಅದನ್ನು ನೋಡಿ ಅವ್ರು ನಾಚಿಕೆ ಪಡಬೇಕು. ಹಾಗಾಗಿ ಇಂಥ ಹೇಳಿಕೆಗಳನ್ನ ಮಾತಾಡೋದನ್ನು ಬಿಟ್ಟು ರಾಜ್ಯದಲ್ಲಿ ಇವತ್ತೇನು ದೊಡ್ಡ ದೊಡ್ಡ ಸಂಸ್ಥೆಗಳು, ಇವತ್ತು ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ರಾಜ್ಯ ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಅವ್ರನ್ನ ಉಳಿಸ್ಕೊಂಡು ನಮ್ಮ ದೇಶದಲ್ಲಿರುವಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಒಂದು ಬದುಕನ್ನು ತೋರಿಸುವಂಥ ಒಂದು ಕೆಲಸ ಮಾಡಲಿ ಅಷ್ಟೇ. ಅವ್ರಿಗೆಲ್ಲ ಭಾಳ ದೊಡ್ಡವರು ಅವ್ರಿಗೆ ಯಾರು ಥ್ರೆಟ್ ಮಾಡ್ತಾರೆ? ಅವರಿಂದ ರಾಜ್ಯಕ್ಕೆ ರಕ್ಷಣೆ ಬೇಕಾಗಿದೆ.